ವೇದಿಕೆ ಮೇಲಿರುವಂತ ನಮ್ಮ ಸಚಿವರಾದಂತ ಸಹೋದ್ಯೋಗಿಗಳಂತ ಕೃಷ್ಣ ಬೈರೇಗೌಡ್ರೆ, BL ಶಂಕರ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ನಿಮ್ಮೆಲ್ಲರ ನಾಯಕರಾದಂತ ಮಂಜಣ್ಣ ಅವರೇ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಅವರೇ, ಬಹಳ ಜನ ನನಗೆ ಹಳೆಯ ಪರಿಚಯ ಆದಂತ ನಮ್ಮ ಮುಖಂಡರಿದ್ದಾರೆ. ರಾಜಣ್ಣ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ರು, KC ಅಶೋಕ್ ಇದ್ರು, ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ ನಮ್ಮ ಬಶೀರ್ ಇದ್ರು, ಈಗ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ವಾಜಿದ್ ಇದ್ದಾರೆ, ಇನ್ನ ಎಲ್ಲ ಗಣ್ಯರೆಲ್ಲ ಇದ್ದಾರೆ. ಈ ಸಭೆಗೆ ಬಂದ ತಕ್ಷಣ ನನಗೆ ಸೌಮ್ಯ ರೆಡ್ಡಿ, ಮಂಜುನಾಥ್ ಇಬ್ರು ಸೇರಿ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ನನಗೆ ಗಾಬರಿ ಆಗುತ್ತೆ. ನೀವೆಲ್ಲ ಗಂಡಸಿಗೆ ಒಬ್ರು ಜಾಗ ಚೇರೆ ಕೊಟ್ಟಿಲ್ಲ, ಎಲ್ಲ ಹೆಂಗಸರು ಕೂತ್ಕೊಂಡ್ಬಿಟ್ಟಿದೆ, ಎಲ್ಲ ಗಂಡಸರ ರೋಡಲ್ಲಿ ನಿಂತು ಪಾಪ ಅವ್ರು ಯಾರು ಬದುಕಿ ಆಗಿಲ್ಲ. ಇನ್ನು ಮುಂದಕ್ಕೆ 33% ಬರ್ತದೆ. ನಮ್ಮ ಪರಿಸ್ಥಿತಿ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ. ಮಂಜಣ್ಣ ನೀನು ಹುಷಾರಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. 2 ಪಾರ್ಲಿಮೆಂಟ್ ಅಲ್ಲೂ ಕೂಡ ತೀರ್ಮಾನ ಆಗೋಗಿದೆ. ಆದ್ರೆ ನಾನು ಅಧ್ಯಕ್ಷನಾದಾಗ, ಕಾಂಗ್ರೆಸ್ ಅಧ್ಯಕ್ಷನಾದಾಗ ನಾನು ಹೇಳಿದೆ, ಇಬ್ಬರ ಬಗ್ಗೆ ನಂಬಿಕೆ. ಹೆಣ್ಣು ಕುಟುಂಬದ ಕಣ್ಣು ಒಂದು, ಎರಡನೇದು ಯುವಕರು. ಇವರಿಬ್ಬರು ಮನಸ್ಸು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಂದು ಸರ್ಕಾರ ಬಂದೇ ಬರ್ತದೆ ಅಂತ ಒಂದು ಆತ್ಮವಿಶ್ವಾಸ ನನಗಿದೆ. ಅದಕ್ಕೆ ನನ್ನ 5 ಗ್ಯಾರಂಟಿಲಿ ಹೆಣ್ಣು ಭಟ್ರು ಮಾತನ್ನ ಉಳಿಸ್ಕೊಳ್ತಾರೆ, ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ, ಆ ಕುಟುಂಬ ಬದುಕಬೇಕು ಅಂತೇಳಿ ಶ್ರೀ ಶಕ್ತಿ, ಗೃಹಲಕ್ಷ್ಮಿ ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ ಇವೆಲ್ಲ ಕೂಡ ನೇರವಾಗಿ ಹೆಣ್ಣಿಗೆ ಸಮಾನವಾದ ಉಪಯೋಗ ಬರುತ್ತದೆ. ಮನೆಯಲ್ಲಿ 200 ಯೂನಿಟ್ವರೆಗೂ ಫ್ರೀಯಾಗಿ ಕರೆಂಟ್ ಕೊಟ್ಟರೆ ಹೆಣ್ಣಿಗೆ ದುಡ್ಡು ಉಳಿತದೆ. 2,000 ರೂಪಾಯಿ ಹೋದ್ರೆ ಹೆಣ್ಣಿಗೆ ಹೋಗ್ತದೆ ಆ ಕರೆಂಟ್. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟ್ಗೆ. ಅನ್ನಭಾಗ್ಯ ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳಿಗೆ ಪ್ರವಾಸ ಮಾಡಿದ್ರೆ ಅಪ್ಪನ ಮನೆಗೆ, ಬೀಗರ ಮನೆಗೆ, ದೇವಸ್ಥಾನಕ್ಕೆ, ಕೆಲಸಕ್ಕೆ ಎಲ್ಲೋದು ಕೂಡ ಏನೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಉಳಿತದೆ. ಹೆಣ್ಣ ಶಕ್ತಿಶಾಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತು. ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬಂದು ಪ್ಯಾಲೇಸ್ಗೆ, ಕೇವಲ ನೀವೆಲ್ಲ ಬಂದಿದ್ರೆ ಕಾಣುದು ಕೆಲವರು. ಆವತ್ತು ಅವ್ರು ಹೇಳಿದ್ರು ನನಗೆ, ಸಿದ್ದರಾಮಯ್ಯನವರಿಗೆ, ಈ ಎಲೆಕ್ಷನ್ ಟೈಮಲ್ಲಿ ಮಾತು ಆಗೋಯ್ತದೆ, ಗ್ಯಾರಂಟಿ ಮಾಡಬೇಕು, ಚೆಕ್ ಸೈನ್ ಹಾಕ್ಬೇಕು ಅಂತ. ಸೊ ನಾನು ಸಿದ್ದರಾಮಯ್ಯನವರಿಬ್ರು ಸೇರಿ ಚೆಕ್ ಸೈನ್ ಹಾಕ್ದು. ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ 20ನೇ ತಾರೀಕು ಮೇ 2023, ಈಗ ಮೊನ್ನೆ ತಾನೇ ಕೃಷ್ಣ ಬೈರೇಗೌಡರು 1,11,01,001 ಜನರಿಗೆ ದಾಖಲೆಗಳನ್ನ ಕೊಟ್ಟರು. 2 ವರ್ಷದ ಹಿಂದೆ ಅದನ್ನೇ ಗ್ಯಾರಂಟಿ ಸೇರಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ಕ್ಯಾಬಿನೆಟ್ ದಿನ ಈ 5 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಕೊಟ್ಟು ಮಾತು ಉಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ನಾನು ಈ ಮಂಜಣ್ಣಗೆ ಕೈಯೊಂದು ಕಾಲೊಂದು ಕಟ್ಟಲಿಲ್ಲ, ಕೈಯಂತೂ ಬಿಡದೆ ಅವನಿಗೆ. ಬೇಡ ಮಂಜಣ್ಣ, ನನ್ನ ಮಾತು ಕೇಳು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಎಲ್ಲಿಗಾದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ. ಈ ಮಂಜಣ್ಣ ನನ್ನ ಮಾತು ಕೇಳಿದ್ರೆ ನನ್ನ ಜೊತೆಲಿ ಕೃಷ್ಣ ಬೈರೇಗೌಡರು ಮಧ್ಯದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಿಲ್ಲ. ಈಗ ಆಗೋಯ್ತು, ಬಿಟ್ಬಿಡಿ, ಆಗಿದ್ದೆಲ್ಲ ಮರ್ತ್ಬಿಡೋಣ. 2028ಕ್ಕೆ ನೀವು ಮಂಜಣ್ಣನ
ವಿಧಾನಸೌಧಕ್ಕೆ ಕುಂಡಿಸಲೇಬೇಕು ಅಂತೇಳಿ ಈಗಾಗಲೇ ನಮ್ಮ ಸೌಮ್ಯ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ. ಮಾಡ್ತಿರ್ತಾನೆ ಕೈ ಎತ್ತಿ ನೋಡೋಣ. ಎಲ್ಲ ಐಕ್ಳುಗಳು ಎಲ್ಲ ಕೈ ಎತ್ತಾರಲ್ಲ, ಹುಡುಗರು ಹೆಣ್ಮಕ್ಳುಗಳು ಎಷ್ಟು ಪ್ರಾಮಾಣಿಕತೆಯಿಂದ ಕೈ ಎತ್ತಾರೆ. ನಮಸ್ಕಾರ ಕಂಡ್ರವ ನಿಮ್ಗೆ. ಈಗ ಈ ದೇಶದಲ್ಲೇ ನಮ್ಮ ಸರ್ಕಾರ ಒಂದು ಮಾದರಿ. ನಾವು ನಮ್ಮ ಬಿ ಎಲ್ ಶಂಕರ್ ಹೇಳ್ತಾ ಇರ್ತಾರೆ, ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ನಿಮ್ಮ ಬದುಕು ನಮಗೆ ಮುಖ್ಯ. ಒಂದ್ 5,000 ರೂಪಾಯಿ ನಿಮ್ಗೆ ಉಳಿದ್ರೆ, 5,000 ರೂಪಾಯಿ ಉಳಿದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದನೇ ಬೆಲೆ ಏರಿಕೆ ಎಲ್ಲ ಗಗನ ಕೊಂಡೊಯ್ತು. ನಿಮ್ಮ ಆದಾಯ ಎಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.